ಎಜಿ ನ್ಯೂಸ್ಗೆ ಸ್ವಾಗತ. ಕೊಪ್ಪಳದ ಗವಿಮಠದ ಹೆಸರನ್ನ ಬಳಕೆ ಮಾಡುವುದು ಹಾಗೂ ಮತ್ತೊಬ್ಬ ಸ್ವಾಮೀಜಿ ಮಠಕ್ಕೆ ತಮ್ಮನ್ನ ಹೋಲಿಕೆ ಮಾಡದಂತೆ ಭಕ್ತರಲ್ಲಿ ಮನವಿ ಮಾಡಿದ ಕೊಪ್ಪಳ ಗವಿಮಠದ ಅಭಿನವ ಗವಿಶ್ರೀಗಳು ಭಾವುಕರಾಗಿ ಶ್ರೀಗಳು ವೇದಿಕೆಯಲ್ಲಿ ಕಣ್ಣೀರಾಗಿದ್ದಾರೆ. ಕೊಪ್ಪಳದ ರಾತ್ರಿ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದ ಜಾತ್ರೋತ್ಸವ ಸಮಾರೋಪ ಸಮಾರಂಭದಲ್ಲಿ ಭಕ್ತರನ್ನ ಉದ್ದೇಶಿಸಿ ಮಾತನಾಡಿದರು. ಕೊಪ್ಪಳ ಗವಿಮಠ ಹಾಗೂ ಗವಿಸಿದ್ದೇಶ್ವರನ ಹೆಸರನ್ನ ನಮ್ಮ ಮಠದ ಆವರಣವನ್ನ ಬಿಟ್ಟು ಹೊರಗೆ ಎಲ್ಲೂ ಕೂಡ ಕೊಂಡೊಯ್ಯಬೇಡಿ. ಕೊಪ್ಪಳ ಜೊತೆಗೆ ರೈಲ್ವೆ ನಿಲ್ದಾಣಕ್ಕೆ ಗವಿಸಿದ್ದೇಶ್ವರ ರೈಲು ನಿಲ್ದಾಣವೆಂದು ಹೆಸರಿಡಲು ಅನೇಕರು ಮನವಿ ಮಾಡಿದ್ರು ಹಾಗೂ ಒತ್ತಾಯಿಸಿದ್ರು. ಈ ಗವಿಸಿದ್ದೇಶ್ವರ ನಿಮ್ಮ ಉಸಿರಲ್ಲಿ ಇದ್ದಾನೆ. ಹೀಗಿರಬೇಕಾದ್ರೆ ಮತ್ತೊಂದಕ್ಕೆ ಅವರ ಹೆಸರೇ ಹಾಕಬೇಕು. ಇವತ್ತು ನಿಲ್ದಾಣಕ್ಕೆ ಹೆಸರು ಇಡ್ತೀರಿ, ನಾಳೆ ಮತ್ತೊಂದಕ್ಕೆ ಅವರ ಹೆಸರಿಡುವುದಾಗಿ ಮತ್ತೊಬ್ಬರು ಹೇಳುವುದು ಬೇಡ ಅಂತ, ಒಬ್ಬರಿಂದ ಇನ್ನೊಬ್ಬರಿಗೆ ತೊಂದರೆ ಆಗೋದು ಬೇಡ ಅಂತ ವಿನಂತಿ ಮಾಡಿಕೊಂಡಿದ್ದಾರೆ. ರಾಜ್ಯದ ಭಕ್ತಾದಿಗಳಿಗೆ ನನ್ನ ಮೇಲೆ ಪ್ರೀತಿ ವಿಶ್ವಾಸವಿದೆ. ಹಾಗಂತ ಮತ್ತೊಬ್ಬ ಸ್ವಾಮೀಜಿಗೆ ನನ್ನನ್ನ ಹೋಲಿಸಿ ಸಾಮಾಜಿಕ ಜಾಲತಾಣದಲ್ಲಿ ವಿಮರ್ಶೆ ಮಾಡಬೇಡಿ. ಗವಿಮಠವನ್ನ ಮತ್ತೊಂದು ಮಠದೊಂದಿಗೆ ಹೋಲಿಸಬೇಡಿ. ನಾಡಿನ ಎಲ್ಲ ಪೂಜ್ಯರ ಪಾದದ ಧೂಳಿಗೆ ನಾನು ಸಮನಾದವನಲ್ಲ. ಇದೊಂದೇ ಅಲ್ಲ, ಜಾತಿ ಧರ್ಮದ ವಿಷಯವಾಗಿ ನನ್ನನ್ನ ಎಲ್ಲೂ ಕೂಡ ಕರೆದುಕೊಂಡು ಹೋಗಬೇಡಿ ಎಂದು ಶ್ರೀಗಳವರು ಭಾವುಕರಾಗಿದ್ದಾರೆ. ನಾನು ಯಾವ ಪ್ರಶಸ್ತಿಗೆ ಅರ್ಹನಲ್ಲ, ಅದನ್ನ ತಿರಸ್ಕರಿಸುವಷ್ಟು ಶಕ್ತನಲ್ಲ. ಹೀಗಾಗಿ ನನಗೆ ಯಾವುದೇ ಪ್ರಶಸ್ತಿ ಕೊಡುವಂತೆ ಯಾರಿಗೂ ಒತ್ತಾಯ ಮಾಡಬೇಡಿ. ನನಗೆ ನಿಮ್ಮ ಸೇವೆಯೊಂದೇ ಸಾಕು. ನಾನು ಇದುವರೆಗೂ ಎಲ್ಲೂ ನನ್ನ ಫೋಟೋ ಹಾಕಿಕೊಂಡಿಲ್ಲ. ನಮ್ಮ ಗುರುಗಳ ಫೋಟೋ ಹಾಕಿರ್ತೀನಿ. ನಾನು ಮಠದ ಆಳು ಮಗ. ದೇಹದಲ್ಲಿ ಉಸಿರು ಇರೋ ತನಕ ಗವಿಸಿದ್ದ ಪಜ್ಜ ಹಾಗೂ ನಿಮ್ಮ ಸೇವೆ ಮಾಡುವುದು ನನ್ನ ಕಾಯಕ. ಪೂಜೆ, ಓದು, ಸೇವೆ ನನ್ನ ಜೀವನದ ಗುರಿಗಳು. ದಯವಿಟ್ಟು ನನ್ನ ಭಾವನೆ ಅರ್ಥ ಮಾಡಿಕೊಳ್ಳಿ ಎಂದು ಕ್ಷಣಕಾಲ ಕಣ್ಣೀರಾಗಿ ಮನವಿ ಮಾಡಿದ್ರು. ಒಂದೆರಡು ಸೂಚನೆಗಳು ನಿಮಗೆ. ಇದನ್ನು ವೇದಿಕೆಯಲ್ಲಿ ಹೇಳಬೇಕೋ ಹೇಳಬಾರ್ದಂತ ಭಾಳ ಅಂದ್ಕೊಂಡಿದ್ದೆ, ಆದರೆ ಹೇಳದೇ ಇದ್ದರೆ ನಡೆಯೋದಿಲ್ಲ ಅನ್ನೋದಕ್ಕೆ ಹೇಳಕತ್ತಿದ್ದೆ. ಕೆಲವು ದಿನಗಳ ಹಿಂದೆ ಗವಿಸಿದ್ದೇಶ್ವರನ ಹೆಸರನ್ನು ರೈಲ್ವೆ ಸ್ಟೇಷನ್ಗೆ ಇಡಬೇಕು ಅಂತ ಅದೇನು ನೀವೇನು ಪೋಸ್ಟ್ ಮಾಡೋದು, ಆ ಸಂಘಟನೆ ಕೊಡೋದು, ಈ ಸಂಘಟನೆ ಕೊಡೋದು. ನಾನೆಲ್ಲ ಭಕ್ತರಲ್ಲಿ ಹೇಳೋದಿಷ್ಟೇ, ಗವಿಸಿದ್ದಪ್ಪಜ್ಜನ ಮಠವನ್ನು ನಮ್ಮ ಆವರಣ ಬಿಟ್ಟು ಒಟ್ಟ ಬಯಲಿ ಕರ್ಕೊಂಡು ಹೋಗ್ಬೇಡ್ರಿ. ನಮಗಿದೆ ನಿಮ್ಮೆಲ್ಲಲ್ಲಿ ಕೇಳ್ಕೊಳ್ಳೋದು. ನಾನು ಎಷ್ಟಕ್ಕೆ ಸೀಮಿತ ಅದೇನು. ಇವತ್ತು ರೈಲ್ವೆ ಸ್ಟೇಷನಿಗೆ ಅಂತೀರಿ, ನಾಳೆ ವಿಶ್ವವಿದ್ಯಾಲಯಕ್ಕೆ ಅಂತೀರಿ, ಏರ್ಪೋರ್ಟಿಗೆ ಅಂತೀರಿ, ಏನು ಗುದ್ದಾಡ್ಕೊಂತ ಹೋಗೋದಿರ್ತೈತೆ ಅವ್ರ ಜೊತೆಗೆ. ಏಸು ಮಂದಿ ಸ್ಟ್ರೈಕ್ ಮಾಡೋರು ಅಲ್ಲೇ ಕುಂತಾರ. ನಿಮಗೊಂದ ಹೇಳ್ತೀನಿ ನಾನು, ಗವಿಸಿದ್ದಪ್ಪಜ್ಜ ನಿಮ್ಮೆಲ್ಲರ ಉಸಿರಿನಲ್ಲಿರುವಾಗ ಮತ್ತೊಂದಕ್ಕೆ ಅವನ ಹೆಸರು ಯಾಕಂತ. ಎಂದೂ ಇದು ಕೊನೆ, ಇನ್ಮೇಲೆ ನಾ ಯಾವ ಭಕ್ತರಿಗೆ ಈ ವಿಷಯದಲ್ಲಿ ಹೇಳೋದಿಲ್ಲ. ಎಂದೂ ಗವಿಸಿದ್ದಪ್ಪಜ್ಜನ ನಿಮ್ಮ ಭಕ್ತಿ ನನಗೆ ಗೊತ್ತೈತಿ. ಅದಕ್ಕೆ ಹೆಸರಿಡಬೇಕು, ಇದಕ್ಕೆ ಹೆಸರಿಡಬೇಕು, ಆ ಪೋಸ್ಟ್ ಮಾಡಬೇಕು, ಈ ಪೋಸ್ಟ್ ಮಾಡಬೇಕು. ನೀವು ಪೋಸ್ಟ್ ಮಾಡೋದಿಲ್ಲ, ನಮ್ಮನ್ನು ಪೋಸ್ಟ್ ಮಾಡ್ತಿರೋದ್ರಾಗಷ್ಟೆ. ಸೊ ಅದನ್ನು ಮಾಡಬೇಡ್ರಿ. ಎರಡನೇದ್ದು, ನನ್ನ ಮೇಲೆ ನಿಮಗೆ ಭಾಳ ಅಭಿಮಾನ ಇರ್ಬೋದು, ಪ್ರೀತಿ ಇರ್ಬೋದು. ಗವಿಮಠವನ್ನು ಇನ್ನೊಂದು ಮಠದ ಜೊತೆ ಹೋಲಿಸುವುದು, ಗವಿಮಠದ ಸ್ವಾಮಿಗಳನ್ನು ಇನ್ನೊಂದು ಮಠದ ಸ್ವಾಮಿಗಳ ಜೊತೆ ಹೋಲಿಸುವುದು, ಕಂಪ್ಯಾರಿಸನ್ ಮಾಡೋದು, ಅದಕ್ಕೊಂದು ಪೋಸ್ಟ್ ಹಾಕೋದು, ದಯವಿಟ್ಟು ಇದನ್ನೆಲ್ಲ ಮಾಡಬೇಡಿ. ನಾನು ತಿಳ್ಕೊಂಡಿದ್ದಿಷ್ಟೇ, ಇಡೀ ನಾಡಿನ ಎಲ್ಲ ಪೂಜ್ಯರ ಪಾದದ ಧೂಳಾಗಿ ನಾವು ಬದುಕಬೇಕಷ್ಟೆ. ಯಾರ ಜೊತೆಗೂ ಹೋಲಿಸ್ಬೇಡ್ರಿ. ಎರಡು. ಮೂರನೇದ್ದೇನೆಂದ್ರೆ, ನೀವು ಸುಮ್ಮನೆ ಕುಂದ್ರೆ ಮಂದೆಲ್ಲ ಅಜ್ಜವ್ರಿಗೆ ಆ ಪ್ರಶಸ್ತಿಗೆ ಹೆಸರು ಕೊಡ್ರಿ, ಈ ಪ್ರಶಸ್ತಿ ಕೊಡ್ರಿ ಅಂತ ಪೋಸ್ಟ್ ಮಾಡೋಕ್ಕೆ ಶುರು ಮಾಡ್ತೀರಿ. ನಾನು ಬರುವ ಪ್ರಶಸ್ತಿಗಳನ್ನು ತಿರಸ್ಕರಿಸುವಷ್ಟು ದೊಡ್ಡವನಲ್ಲ. ಅದನ್ನು ಸ್ವೀಕರಿಸುವ ಅರ್ಹತೆ ನನಗಿಲ್ಲೋ ಅನ್ನುವಂಥ ವಿನಯವಂತ ನಾನಷ್ಟೇ, ವಿನಮ್ರತೆ ನನ್ನಲ್ಲಿದೆ. ಆ ಅರ್ಹತೆ ಬೇಕು, ಅದು ನನ್ನಲ್ಲಿಲ್ಲ. ಅದಕ್ಕಾಗಿ ನನಗೂ ದೊಡ್ಡ ಪ್ರಶಸ್ತಿ ಅಂದ್ರೆ, ನೀವೆಲ್ಲ ಪ್ರೀತಿಯಿಂದ ನಮ್ಮ ಅಜ್ಜರಂತ ನಿಮ್ಮ ಎದೆಯಾಗ ಜಾಗ ಕೊಟ್ಟಿರಲ್ಲ, ಅದು ಬಾರ್ದು. ದಯವಿಟ್ಟು ಇನ್ನು ಮುಂದೆ
ಈ ಮೂರು ಯಾರೂ ಮಾಡಬೇಡ್ರಿ. ನಮಸ್ಕಾರ ತಮಗೆಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.